ನಮಸ್ತೆ, ನಾನು ಡಾಕ್ಟರ್ ಪಲ್ಲವಿ ಸರ್ಜಿ ಉತ್ಕರ್ಷ್, ಏಸ್ಥೆಟಿಕ್ ಫಿಸಿಷಿಯನ್, ಆಂಟಿ ಏಜಿಂಗ್ ಎಕ್ಸ್ಪರ್ಟ್ ಹಾಗೂ ನಾನು ಶಿವಾನಂದ ಯೋಗ ಆಶ್ರಮದಲ್ಲಿ 500 ಅವರ್ಸ್ ಟೀಚರ್ ಟ್ರೈನಿಂಗ್ ಮುಗಿಸಿ ಯೋಗ ಆಚಾರ್ಯ ಅಂತ ಹೇಳಿ ಕೂಡ ಅವಾರ್ಡ್ ತೆಗೆದುಕೊಂಡಿದ್ದೇನೆ. ಇವಳು ನನ್ನ ಮಗಳು ದೀವಾ ಉತ್ಕರ್ಷ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ ಎ ಡಾಕ್ಟರ್, ಆಲ್ಸೋ ಆಸ್ ಎ ಯೋಗ ಪ್ರಾಕ್ಟೀಷನರ್, ಹೇರ್ ಹೆಲ್ತ್ ಅಥವಾ ಕೂದಲಿನ ಆರೋಗ್ಯದ ಬಗ್ಗೆ ನಾನು ಆಸನಗಳನ್ನ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ಜನ ನನ್ನ ಪೇಷಂಟ್ಸ್ ಆಗಿರ್ಬೋದು, ಬಹಳಷ್ಟು ಜನ ಕಂಪ್ಲೇಂಟ್ಸ್ ಕೊಡೋದು ಈಗಿನ ಕಾಲದಲ್ಲಿ ಕೂದಲು ಉದುರುತ್ತಾ ಇದೆ, ಕೂದಲಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು. ಯಾಕಂತಂದ್ರೆ ನಮ್ಮ ಒಂದು ಸೌಂದರ್ಯ ನಮ್ಮ ತಲೆಯಲ್ಲಿರ್ತಕ್ಕಂಥ ಕೂದಲಿನ ಮೇಲೆ ಬಹಳಷ್ಟು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಕೂದಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಆಸನಗಳ ಮೂಲಕ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೇವೆ. ಬನ್ನಿ, ಅಧೋ ಮುಖ ಶ್ವಾನಾಸನ. ಕಮ್ ಟು ದ ಎಡ್ಜ್ ಆಫ್ ದ ಮ್ಯಾಟ್. ಮ್ಯಾಟ್ ನ ಎಡ್ಜ್ ನಲ್ಲಿ ಕುಳಿತುಕೊಳ್ಳಿ. ವಜ್ರಾಸನ. ಅಧೋ ಮುಖ ಶ್ವಾನಾಸನ ಅಥವಾ ಡೌನ್ ವರ್ಡ್ ಡಾಗ್ ಪೋಸ್ ಅಂತ ಹೇಳ್ತೇವೆ. ಇವಾಗ ನಾವು ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೋದು? ಈಗ ಕೂದಲು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ರೀಚ್ ಆಗ್ಬೇಕು, ಆಕ್ಸಿಜನ್ ಕೂಡ ಹೋಗ್ಬೇಕು. ಇವಾಗ ನಾವು ಯಾವಾಗ್ಲೂ ಕೂಡ ದಿನನಿತ್ಯ ನಾವು ಈ ರೀತಿ ನಿಂತ್ಕೊಂಡೇ ಇರುವಾಗ ದೇಹದಲ್ಲಿ ಬ್ಲಡ್ ಎಗೇನ್ಸ್ಟ್ ದ ಗ್ರಾವಿಟಿ ಪಂಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತಲೆಗೆ ಹೋಗೋ ಅಷ್ಟರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಟ್ಸ್ ನಾಟ್ ದಟ್ ಎಫೆಕ್ಟಿವ್. ಈ ಎಲ್ಲ ಆಸನಗಳನ್ನ ನೀವು ಗಮನಿಸ್ತಾ ಬಂದ್ರೆ ತಲೆಯನ್ನ ನಾವು ಗ್ರಾವಿಟಿ ಕಡೆಗೆ ಭಾಗಿಸ್ತೇವೆ. ಸೊ ಹಾಗಾಗಿ ತಲೆಗೆ, ಕೂದಲಿನ ಕಡೆಗೆ ರಕ್ತ ಸಂಚಾರ ಜಾಸ್ತಿ ಆಗತ್ತೆ. ಸೊ ಗಮನಿಸಿ, ಅಧೋಮುಖ ಶ್ವಾನಾಸನದಲ್ಲಿ ಮೊದಲಿಗೆ ವಜ್ರಾಸನದಲ್ಲಿ ಕುಳಿತುಕೊಂಡು ಕ್ಯಾಟ್ ಪೋಸ್. ದೀವಾ, ಕಮ್ ಟು ದ ಕ್ಯಾಟ್ ಪೋಸ್. ಮೊಣಕಾಲು ಊರಿದ್ದೇವೆ, ಅಂಗೈ ನೆಲಕ್ಕೆ ಊರಿದೆ, ಬೆನ್ನು ನೆಲಕ್ಕೆ ಪ್ಯಾರಲಲ್ ಆಗಿದೆ, ನೀ ಹಿಪ್ ವಿಡ್ತ್ ಇರಬಹುದು, ಹಿಪ್ ವಿಡ್ತ್. ಸ್ಲೋಲಿ ಈ ಒಂದು ಪೊಸಿಷನ್ ನಿಂದ ಅಂಗಾಲನ್ನ ನೆಲಕ್ಕೆ ಊರ್ತಾ, ಹಿಮ್ಮಡಿಯನ್ನ ನೆಲಕ್ಕೆ ಊರಿ ಕೈಗಳ ಮೇಲೆ ಭಾರ ಬಿಡ್ತಾ ಹಿಪ್ಸ್ ನ ಮೇಲಕ್ಕೆ ತೆಗೆದುಕೊಂಡು ಬನ್ನಿ, ತಲೆಯನ್ನ ಕೆಳಗೆ ಊರಿ. Here you can see ತಲೆ ನೆಲಕ್ಕೆ ಮುಖ ಮಾಡಿದೆ, ಬ್ಲಡ್ ಗ್ರಾವಿಟಿ ಕಡೆಗೆ ಫ್ಲೋ ಆಗತ್ತೆ. ನೀವು ನಿಂತ್ಕೊಂಡಾಗ ತಲೆ ಗ್ರಾವಿಟಿಯಿಂದ, ಹಾರ್ಟ್ ಇಲ್ಲಿದೆ, ಗ್ರಾವಿಟಿ ಅಗೇನ್ಸ್ಟ್ ಪಂಪ್ ಮಾಡಬೇಕು. ಈ ಪೊಸಿಷನ್ ಅಲ್ಲಿ ಹಾರ್ಟ್ ಪಂಪ್ ಮಾಡೋದಕ್ಕೆ ಈಸಿ. ಗ್ರಾವಿಟಿ ಕಡೆ ತಲೆ ಮುಖ ಮಾಡಿದೆ. ಅಧೋಮುಖ ಶ್ವಾನಾಸನ. ಕಾಲಿನ ಸ್ನಾಯುಗಳಿಗೆ ವರ್ಕೌಟ್ ಆಗ್ತಾ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಟು ಸ್ಕ್ಯಾಲ್ಪ್ ಜಾಸ್ತಿ ಆಗತ್ತೆ. ಉಸಿರಾಟ ನಾರ್ಮಲ್. ಉಸಿರನ್ನ ಬಿಡ್ತಾ ಆರಾಮಾಗಿ ಮಂಡಿ ಊರಿ. ಅಗೇನ್ ಕ್ಯಾಟ್ ಪೋಸ್. ಉಸಿರನ್ನ ಬಿಡ್ತಾ ವಜ್ರಾಸನ. ರಿಲ್ಯಾಕ್ಸ್ ಇನ್ ಚೈಲ್ಡ್ ಪೋಸ್ ಅಥವಾ ಶಶಾಂಕಾಸನ. ಕೈಗಳನ್ನ ಚಾಚಬಹುದು ಅಥವಾ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ತೊಡೆಯ ಪಕ್ಕಕ್ಕೆ, ಅಂಗಾಲು ಅಂಗೈ ಆಕಾಶಕ್ಕೆ ಮುಖ ಮಾಡಿದೆ. ಹೊಟ್ಟೆ ಥೈಸ್ಗೆ ಟಚ್ ಆಗ್ತಾ ಇದೆ. ಶೋಲ್ಡರ್ಸ್ ರಿಲ್ಯಾಕ್ಸ್. ಇದು ತುಂಬಾ ಒಳ್ಳೆಯ ರಿಲ್ಯಾಕ್ಸೇಷನ್ ಪೋಸ್, ಶಶಾಂಕಾಸನ. ಉಸಿರಾಟ ಬಗ್ಗೆ ಗಮನವಿರಲಿ. ಹೊಟ್ಟೆ ತೊಡೆಗೆ ಟಚ್ ಆಗ್ತಾ ಇರುವಂತ ಅನುಭವವನ್ನ ಫೀಲ್ ಮಾಡಿ. ಹಾಗೂ ಬ್ಲಡ್ ಹ್ಯಾಸ್ ಸರ್ಕ್ಯುಲೇಷನ್ ಟು ಸ್ಕ್ಯಾಲ್ಪ್ ಹ್ಯಾಸ್ ಇನ್ಕ್ರೀಸ್ಡ್. ನೆಕ್ಸ್ಟ್ ಆಸನ ಉಷ್ಟ್ರಾಸನ, ಕ್ಯಾಮಲ್ ಪೋಸ್ ಅಂತ ಹೇಳಿ ಕರೀತಾರೆ.
ಈ ಒಂದು ಆಸನದಲ್ಲೂ ಕೂಡ ನಾವು ತಲೆಯನ್ನ ಹಿಂಭಾಗಕ್ಕೆ, ಗ್ರಾವಿಟಿ ನೆಲದ ಕಡೆಗೆ ಹಾಕ್ತೇವೆ. ಪೊಸಿಷನ್ ವಜ್ರಾಸನದಿಂದ ಶುರು ಮಾಡಬಹುದು. ರಿಲ್ಯಾಕ್ಸ್. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ತೂಕವನ್ನ, ದೇಹದ ತೂಕವನ್ನ ಮಂಡಿಯ ಮೇಲೆ ಬೀಳ್ತಾ ಹಿಪ್ನ ಮೇಲೆ ಕೆತ್ತಿ. ಕೈಗಳು ಸಮಸ್ಥಿತಿ. ಶೋಲ್ಡರ್ಸ್ ರಿಲ್ಯಾಕ್ಸ್ಡ್. ಹೀಲ್ ಹಿಪ್ ವಿಡ್ತ್. ಅಂಗಾಲು ಆಕಾಶಕ್ಕೆ ಮುಖ ಮಾಡಿದೆ. ಉಸಿರನ್ನ ತೆಗೆದುಕೊಳ್ಳುತ್ತಾ ಬಲಗೈಯನ್ನ ಮೇಲಕ್ಕೆ ಎತ್ತಿ ಸ್ಟ್ರೆಚ್ ಮಾಡಿ ಬಲ ಅಂಗಾಲಿನ ಮೇಲೆ ಇಡಿ. ಉಸಿರನ್ನ ತೆಗೆದುಕೊಳ್ತಾ ಎಡಗೈಯನ್ನ ಸ್ಟ್ರೆಚ್ ಮಾಡಿ ಎಡ ಅಂಗಾಲಿನ ಮೇಲೆ ಇಟ್ಟು ತಲೆಯನ್ನ ನೆಲದ ಕಡೆ ಡ್ರಾಪ್ ಮಾಡಿ. ಉಷ್ಟ್ರಾಸನ. See the stretch. Shoulders have opened up. Chest open up ಆಗಿದೆ. Oxygenate ಆಗುತ್ತೆ. Blood ಜಾಸ್ತಿ oxygenate ಆಗುತ್ತೆ because chest has opened up. ತಲೆ ನೆಲಕ್ಕೆ, ಗ್ರಾವಿಟಿ ಕೆಳಗೆ ಮುಖ ಮಾಡಿದೆ. ಸ್ಪೈನ್ಗೂ ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇದೆ. ಹಿಪ್ ಮಸಲ್ಸ್ಗೆ ವರ್ಕೌಟ್ ಆಗ್ತಾ ಇದೆ. Stay in this position for few seconds. ನಾರ್ಮಲ್ ಬ್ರೀದಿಂಗ್ ಮಾಡಿ. ಸ್ಲೋಲಿ ಉಸಿರನ್ನ ಬಿಡ್ತಾ ಕೈಗಳನ್ನ ಮಡಚಿ ಸಮಸ್ಥಿತಿಗೆ ಬನ್ನಿ. ಸ್ಲೋಲಿ ಸ್ಲೋಲಿ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಅಂಡ್ ಶಶಾಂಕಾಸನ, ಚೈಲ್ಡ್ ಪೋಸ್. ಉಷ್ಟ್ರಾಸನದಿಂದ ಆದಂತಹ ಪರಿಣಾಮಗಳನ್ನ, ಪ್ರಯೋಜನಗಳನ್ನ ಆನಂದಿಸಿ. ಸ್ಪೈನ್ ನಲ್ಲಿ ಆಗ್ತಕ್ಕಂಥ ಬದಲಾವಣೆ, ತಲೆಯಲ್ಲಿ ಆಗಿರ್ತಕ್ಕಂಥ ರಕ್ತ ಸಂಚಾರದ ಅನುಭವವಿರಲಿ. ಚೆಸ್ಟ್ ಓಪನ್ ಆಗಿರ್ತಕ್ಕಂತಹ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿರ್ತಕ್ಕಂತಹ ಅನುಭವದ ಬಗ್ಗೆ ಗಮನವಿರಲಿ. ಶಶಾಂಕಾಸನದಲ್ಲಿ 2 ನಿಮಿಷ ರೆಸ್ಟ್ ತೆಗೆದುಕೊಳ್ಳಿ, ವಿರಮಿಸಿ. ನೆಕ್ಸ್ಟ್ ನಾವು ಹೋಗ್ತಕ್ಕಂತಹ ಆಸನ ಚಕ್ರ ಆಸನ, ವೀಲ್ ಪೋಸ್. ಚಕ್ರ ಕನ್ನಡದಲ್ಲಿ ಚಕ್ರ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಅದರ ವೀಲ್ ಅಂತ ಹೇಳಿ ಕರೀತಾರೆ. ವೀಲ್ ಪೋಸ್. ಇದರಲ್ಲೂ ಕೂಡ ತಲೆಯನ್ನ ಭೂಮಿಯ ಕಡೆಗೆ ಮಾಡ್ತಾರೆ. ಗ್ರಾವಿಟಿ, ಆಸ್ ಐ ಟೋಲ್ಡ್, ಮೇನ್ಲಿ ತಲೆಯನ್ನ ನಾವು, ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು, ರಕ್ತ ಸಂಚಾರವನ್ನ ನಾವು ಹೆಚ್ಚಿಗೆ ಮಾಡಬೇಕು. ಆಗ ಪ್ರತಿಯೊಂದು ಹೇರ್ ಫಾಲಿಕಲ್ಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಡೆಲಿವರಿ ಚೆನ್ನಾಗಿ ಆಗೋದ್ರಿಂದ ಹೇರ್ ಫಾಲಿಕಲ್ ಸ್ಟ್ರೆಂಥನ್ ಆಗತ್ತೆ, ನಿಮ್ಮ ಹೇರ್ ಸ್ಟ್ರಾಂಗ್ ಆಗತ್ತೆ, ಶೈನಿ ಆಗತ್ತೆ. ಲೆಟ್ಸ್ ಗೋ ಫಾರ್ ಚಕ್ರಾಸನ. ದೀವ, ಈ ಚಕ್ರಾಸನವನ್ನ ನಾವು ಶವಾಸನದಿಂದನೂ ಮಾಡಬಹುದು, ಸ್ಟ್ಯಾಂಡಿಂಗ್ ಪೊಸಿಷನ್ ಇಂದನೂ ಕೂಡ ಮಾಡಬಹುದು. ಈಗ ಶವಾಸನದಿಂದ ಹೇಗೆ ನಾವು ಚಕ್ರಾಸನವನ್ನ ಮಾಡುವ ವಿಧಾನವನ್ನು ಕಲಿತುಕೊಳ್ಳೋಣ. ಶವಾಸನದಲ್ಲಿ ಮಲಗಿಕೊಳ್ಳಿ. ಕಾಲನ್ನ ಚಾಚಿ, ಬೆನ್ನನ್ನ ನೆಲಕ್ಕೆ ಓರಿ, ಅಂಗೈ ಆಕಾಶಕ್ಕೆ. ರಿಲ್ಯಾಕ್ಸ್. 2 ಕಾಲುಗಳನ್ನು ಜಾಯಿನ್ ಮಾಡಿ. ಬಲಗೈಯನ್ನ ಶೋಲ್ಡರ್ನ ಕೆಳಗಡೆ, ಅಂಗೈಯ ಊರಿ. ಎಡಗೈನು ಕೂಡ ಭುಜದ ಕೆಳಗಡೆ, ಅಂಗೈನ ಊರಿ. ಕಾಲುಗಳನ್ನ ಮಂಡಿಯ ಹತ್ತಿರ ಮಡಚಿ. ಸ್ಟೇ ಇನ್ ದಿಸ್ ಪೊಸಿಷನ್. 1, 2 ಅಥವಾ ಉಸಿರನ್ನ ತೆಗೆದುಕೊಳ್ಳಿ. ಅವಸರ ಮಾಡಬೇಡಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಟೇಕ್ ಎ ಗ್ರಿಪ್ ಅಂಡ್ ಲಿಫ್ಟ್ ದ ಹಿಪ್ ಅಂಡ್ ಚೆಸ್ಟ್ ಅಪ್ ಇನ್ ದ ಏರ್. ಎಕ್ಸಲೆಂಟ್ ದೀವ. 5, 4, 3, 2, 1. Slowly drop your back and lie in Shavasana. Drop your ಕೈಗಳನ್ನ ದೇಹದ ಪಕ್ಕಕ್ಕೆ ತರ್ರಿ. ದೇಹದಲ್ಲಿ ಸ್ಪೈನ್ ಸ್ಟ್ರೆಚ್ ಆಗಿರ್ತಕ್ಕಂತಹ ಅನುಭವದ ಬಗ್ಗೆ ಗಮನ ಇರಲಿ. ತಲೆನಲ್ಲಿ ರಕ್ತ ಸಂಚಾರ ಆದಂತಹ ಅನುಭವವಿರಲಿ.
ಕಾಲುಗಳ ಸ್ನಾಯುಗಳಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ಅನುಭವವಿರಲಿ. ರೆಸ್ಟ್ 1 or 2 minutes ಈ ಒಂದು ಪೊಸಿಷನ್. ಚಕ್ರಾಸನ. ಅಗೇನ್ ಚೆಸ್ಟ್ ಓಪನ್ ಅಪ್ ಮಾಡಿ, ಆಕ್ಸಿಜನ್ ಇನ್ಕ್ರೀಸ್ ಮಾಡಿ, ತಲೆಗೆ ರಕ್ತ ಸಂಚಾರವನ್ನ ಜಾಸ್ತಿ ಮಾಡುವುದಕ್ಕೆ ಪರಿಣಾಮಕಾರಿಯಾದಂತಹ ಆಸನ. ಇದರಲ್ಲಿ ಕಾಷನ್ ಅಂದ್ರೆ ಅಗೇನ್ ಸ್ಪೈನ್ ಪ್ರಾಬ್ಲಮ್ ಇರ್ತಕ್ಕಂಥವರು, ಪ್ರೆಗ್ನೆಂಟ್ ಲೇಡೀಸು, ಗುರುಗಳ ಗೈಡೆನ್ಸ್ ಇಂದ ಮತ್ತೆ ಡಾಕ್ಟರ್ನ ಸಜೆಷನ್ ಮೇರೆಗೆ ಮಾಡುವುದು ಉತ್ತಮ. ಅಂಡ್ ಆಲ್ವೇಸ್ ಇದನ್ನ ಮಾಡೋದಕ್ಕಿಂತ ಮುಂಚೆ ಸ್ನಾಯುಗಳನ್ನ ರಿಲೀಸ್ ಮಾಡ್ಕೋಬೇಕು, ಅಂದ್ರೆ ವಾರ್ಮ್ ಅಪ್ ಅಂತ ಹೇಳಿ ಕರೀತೇವೆ. ತಕ್ಷಣ ಮಾಡಿದಾಗ ಬೆನ್ನು ಇಟ್ಕೊಳ್ಳುತ್ತೆ, ಬಹಳಷ್ಟು ಜನ ಸ್ಪೈನಲ್ ಪ್ರಾಬ್ಲಮ್ಸ್ ಇಂದ ಬರ್ತಾರೆ. ಸೊ ಹಾಗಾಗಿ ಸ್ಲೋ ಆಗಿ ಇದನ್ನ ಪ್ರೊಸೆಸ್ ಮಾಡಿ. ನೆಕ್ಸ್ಟ್ ಬರ್ತಕ್ಕಂತಹ ಆಸನ ಸರ್ವ ಅಂಗ ಆಸನ. ಸರ್ವ ಅಂಗಗಳಿಗೂ ಕೂಡ ಪರಿಣಾಮಕಾರಿ ಆಗಿರ್ತಕ್ಕಂಥ ಆಸನ ಸರ್ವಂಗಾಸನ ಅಥವಾ ಶೋಲ್ಡರ್ ಸ್ಟ್ಯಾಂಡ್. ಕೂದಲು ಉದುರೋದಕ್ಕೆ ಬಹಳಷ್ಟು ಕಾಸಸ್ಗಳಿದೆ, ಅಂದ್ರೆ ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ನಿಮ್ಮ ಥೈರಾಯ್ಡ್ ನಲ್ಲಿ ಆಗ್ತಕ್ಕಂತಹ ಬದಲಾವಣೆ, ಥೈರಾಯ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಒಂದು. ಈ ಒಂದು ಕೆಲವೊಮ್ಮೆ ಇವನ್ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಥವಾ PCOD ಅಂತ ಹೇಳಿ ಕೇಳಿರ್ಬೋದು. ಅದು ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಕೂಡ ಹೇರ್ನ ಒಂದು ಹೆಲ್ತ್ ಅಲ್ಲಿ, ಕೂದಲಿನ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಈ ಒಂದು ಆಸನವನ್ನ ನೀವು 1 ನಿಮಿಷದಿಂದ 3 ನಿಮಿಷ ಪ್ರತಿನಿತ್ಯ ನೀವು ಮಾಡಿದ್ದೇ ಆಯ್ತು ಅಂದ್ರೆ ನಿಮ್ಮ ದೇಹದಲ್ಲಿ ಥೈರಾಯ್ಡ್ ಮತ್ತೆ PCOD ಇಂದ ಆಗ್ತಕ್ಕಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತಪ್ಪತ್ತೆ. ನಿಮ್ಮ ಕೂದಲು ಮತ್ತೆ ಚರ್ಮದ ಆರೋಗ್ಯ ತುಂಬಾ ಉತ್ತಮಕಾರಿಯಾಗತ್ತೆ. ಸೊ ಲೆಟ್ ಅಸ್ ಸಿ ಹೌ ಟು ಡೂ ಇಟ್. ಇಲ್ಲಿ 2 ಕಾಲುಗಳನ್ನು ನಾವು ಆಕಾಶಕ್ಕೆ ಪಾಯಿಂಟ್ ಮಾಡ್ತೇವೆ. ಯಾಕಂದ್ರೆ ನಾವು ಯಾವಾಗ್ಲೂ ನಾವು ಹೇಗೆ ನಿಂತ್ಕೋತೇವೆ, ವಿಲ್ ಸ್ಟ್ಯಾಂಡ್ ವಿತ್ ಅವರ್ ಫೀಟ್, ನೆಲಕ್ಕೆ ಊರಿ ನಿಂತ್ಕೋತೇವೆ. ಸೊ ಬ್ಲಡ್ ಎಲ್ಲ ಕೆಳಗಡೆ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಗ್ರಾವಿಟಿ ಇರುತ್ತೆ. ಈಗ ನಾವು 2 ಕಾಲನ್ನ ಮೇಲಕ್ಕೆ ಮಾಡ್ತೇವೆ. ಸೊ ಬ್ಲಡ್ ವಿಲ್ ಕಮ್ ಟುವರ್ಡ್ಸ್ ಹಾರ್ಟ್, ವೀನಸ್ ಡ್ರೈನೇಜ್ ಇಂಪ್ರೂವ್ ಆಗುತ್ತೆ. ಜಾಯಿನ್ 2 ಕಾಲುಗಳನ್ನ ಕೂಡಿಸಿ, ಇಲ್ಲಿ ಕೈಗಳನ್ನ ಸಪೋರ್ಟ್ ತೆಗೆದುಕೊಳ್ತಾ ಪೆಲ್ವಿಸ್ ಮೇಲೆ ಸಪೋರ್ಟ್ ಮಾಡ್ತಾ 2 ಕಾಲನ್ನ ಮೇಲಕ್ಕೆ ಎತ್ತುತ್ತೇವೆ. ನಿಮಗಾದ್ರೆ 2 ಕಾಲನ್ನು ಹೀಗೆ ಮೇಲಕ್ಕೆ ಎತ್ತಬಹುದು, ಇಲ್ಲ ಅಂತಂದ್ರೆ ಸಮಸ್ಥಿತಿ. 2 ಕಾಲನ್ನ ಮಡಚಿ ಮಂಡಿ ಹತ್ತಿರ, ಉಸಿರನ್ನ ತೆಗೆದುಕೊಳ್ತಾ ಕೈಗಳ ಸಹಾಯದಿಂದ 2 ಕಾಲನ್ನ ಮೇಲಕ್ಕೆತ್ತಿ. ವೆರಿ ಗುಡ್. ಈ ಒಂದು ಸ್ಥಿತಿಯಲ್ಲಿ ಇರಿ. ಸ್ಥಿರ ಸುಖ ಆಸನ. ನೀವು ಎಷ್ಟು ಆಸನದಲ್ಲಿ ರಿಲ್ಯಾಕ್ಸ್ ಆಗ್ತಿರೋ ಅಷ್ಟು ಆಸನ ಪರಿಣಾಮಕಾರಿಯಾಗಿರುತ್ತೆ. ಸ್ಥಿರ ಸುಖ ಆಸನ. ಕಾಫ್ ಮಸಲ್ ನಾವು ಸೆಕೆಂಡ್ ಹಾರ್ಟ್ ಅಂತೇಳಿ ಕರೀತೇವೆ. ವ್ಯಾರಿಕೋಸ್ ವೇನ್ಸ್ ಇರೋರಲ್ಲಿ ಇಲ್ಲಿ ಬ್ಲಡ್ ಫ್ಲೋ ಸರಿ ಆಗ್ದಲೆ, ವೀನಸ್ ಡ್ರೈನೇಜ್ ಸರಿ ಆಗ್ದಲೆ ಟಾರ್ಚುವಸ್ ವೇನ್ಸ್ ಆಗಿರುತ್ತೆ. ಈ ಒಂದು ಪೊಸಿಷನ್ ಗ್ರಾವಿಟಿ ಮೂಲಕ ವೀನಸ್ ಡ್ರೈನೇಜ್ ಆಗೋದ್ರಿಂದ ವ್ಯಾರಿಕೋಸ್ ವೇನ್ಸ್ ಕಮ್ಮಿ ಆಗತ್ತೆ. ನಿಮ್ಮಲ್ಲಿ ಓವರೀಸ್, ಪೆಲ್ವಿಕ್ ಆರ್ಗನ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ನೆಕ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ, ಅದಕ್ಕೆ ಮಸಾಜ್ ಆಗ್ತಾ ಇದೆ. ಹಾಗೆ ಬ್ಲಡ್ ಎಲ್ಲವೂ ಕೂಡ ಪೂಲ್ ಆಗಿ ಹಾರ್ಟ್ ವೀನಸ್ ರಿಟರ್ನ್ ಆಗೋದ್ರಿಂದ ಹಾರ್ಟ್ ಸ್ಟ್ರೆಚ್ ಆಗತ್ತೆ. ಹಾರ್ಟ್ ಸ್ಟ್ರೆಚ್ ಆದಾಗ ಹಾರ್ಟ್ ಕಾಂಟ್ರಾಕ್ಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ಲಡ್ ವಿಲ್ ಫ್ಲೋ ಟು ದ ಸ್ಕ್ಯಾಲ್ಪ್ ಅಂಡ್ ಹೇರ್ ಹೆಲ್ತ್ ವಿಲ್ ಇಂಪ್ರೂವ್. ಸ್ಲೋಲಿ bend your legs, slowly drop down to the mat. Yes. ಸರ್ವ ಅಂಗ ಆಸನ ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂತಹ ಆಸನ. ಸುಲಭವಾಗಿ ಕಲಿಬಹುದು. ದಿನನಿತ್ಯ
1 ರಿಂದ 3 ನಿಮಿಷ ದಯವಿಟ್ಟು ಇದನ್ನ ಅಭ್ಯಾಸ ಮಾಡಿ. ಹೇಳಿದ ಹಾಗೆ ಕೂದಲು ಮತ್ತೆ ಚರ್ಮದ ಆರೋಗ್ಯಕ್ಕೆ, ಹಾರ್ಮೋನಲ್ ಬ್ಯಾಲೆನ್ಸ್ಗೆ, ಎಸ್ಪೆಷಲಿ ಹೆಂಗಸರಿಗೆ ಮುಟ್ಟಿನ ತೊಂದರೆಗೂ ಕೂಡ ತುಂಬಾ ಪರಿಣಾಮಕಾರಿ. ಪ್ರೆಗ್ನೆಂಟ್ ಲೇಡೀಸ್ ಕೂಡ ಇದನ್ನ ಮಾಡಬಹುದು, ಆದರೆ ಗುರುವಿನ ಗೈಡೆನ್ಸ್ ಇಂದ ಇದನ್ನ ಮಾಡಿ. 1-2 ನಿಮಿಷ ರಿಲ್ಯಾಕ್ಸ್. ಅಷ್ಟೇ ಅಲ್ಲ, ಸರ್ವಾಂಗಾಸನದಲ್ಲಿ ಡಯಾಫ್ರಮ್ ಕೂಡ ವರ್ಕ್ ಆಗತ್ತೆ. ನಾವು ಎಲ್ಲ ಸ್ನಾಯುಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ತುಂಬಾ ಒಂದು ಸ್ಟ್ರಾಂಗ್ ಮಸಲ್ ಅಂತ ಹೇಳ್ಬೋದು, ಅಥವಾ ತುಂಬಾ ನಮ್ಮ ದೇಹಕ್ಕೆ ಬೇಕಾದಂತಹ ಮಸಲ್ ಅಂದ್ರೆ ಡಯಾಫ್ರಮ್. ಈಗ ಈ ಪೊಸಿಷನ್ ಅಲ್ಲಿ ಡಯಾಫ್ರಮ್ ಪ್ಯಾಸಿವ್ ಆಗಿ ಸ್ಟ್ರೆಚ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಎಲ್ಲ ಅಬ್ಡೋಮಿನಲ್ ಆರ್ಗನ್ಸ್ ಡಯಾಫ್ರಮ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಉಲ್ಟಾ ಆದಾಗ ದೇಹ ಡಯಾಫ್ರಮ್ ಆಟೋಮೆಟಿಕಲಿ ಸ್ಟ್ರೆಚ್ ಆಗತ್ತೆ. ಸೊ ಯುವರ್ ರೆಸ್ಪಿರೇಟರಿ ರೇಟ್ calms down, you become more calmer. They say Sarva Anga Asana is also very good antidepressant because it calms down your breathing, increases the oxygenation to your brain. Sarva Anga Asana. Next asana is king of all asanas, ಹೆಡ್ ಆಫ್ ಆಲ್ ಆಸನಾಸ್ ಅಂತ ಹೇಳಿ ಕರೀತಾರೆ. ಗೆಸ್ ಮಾಡಿ. ಶಿರಸಾಸನ, ಹೆಡ್ ಸ್ಟ್ಯಾಂಡ್. ಇದುವರೆಗೂ ನೋಡಿದ್ವಿ ಎಲ್ಲ ಆಸನಗಳಲ್ಲೂ ನಾವು ಕಾಲ್ನ ಮೇಲ್ ಮಾಡ್ತಾ ಇದ್ದೇವೆ ಅಥವಾ ತಲೆಯನ್ನ ಕೆಳಗೆ ಮಾಡ್ತಾ ಇದ್ದೇವೆ. ಸೇಮ್ ಥಿಂಗ್ ನಾನು ಈ ಒಂದು ಆಸನದಲ್ಲೂ ಕೂಡ ತಲೆಯನ್ನ ಭೂಮಿಯ ಕಡೆಗೆ, ಗುರುತ್ವಾಕರ್ಷಣದ ಕಡೆಗೆ ಮುಖ ಮಾಡಿ ಬ್ಲಡ್ ಫ್ಲೋನ ತಲೆಗೆ ಹೇಳ್ಕೊತಾ ಇದ್ದೀವಿ. ಸೊ ದಟ್ ಅವರ್ ಹೇರ್ ಹೆಲ್ತ್, ಕೂದಲಿನ ಆರೋಗ್ಯ ಇಂಪ್ರೂವ್ ಆಗತ್ತೆ. ಅದು ಕೇವಲ ಒಂದು ಮಿನಿಸ್ಕ್ಯೂಲ್ ಮಾತ್ರ ಪ್ರಯೋಜನ, ಆದ್ರೆ ತಲೆ ಒಳಗಡೆ ಏನಿದೆ, ಬ್ರೈನ್ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ, ನಿಮ್ಮ ಆಲೋಚನೆಯಲ್ಲಿ ಕ್ಲಾರಿಟಿ ಬರುತ್ತೆ. ಅಷ್ಟೇ ಅಲ್ಲ, ನೀವು ಪ್ರತಿನಿತ್ಯ ನಿಂತಾಗ ದೇಹದ ಸ್ನಾಯುಗಳು ಗ್ರಾವಿಟಿಯಿಂದ ಗೆಟ್ ಪುಲ್ಡ್. ರಿಂಕಲ್ಸ್ ವಿಲ್ ಸ್ಟಾರ್ಟ್ ಬಿಕಾಸ್ ಗ್ರಾವಿಟಿಯಿಂದ ಎಲ್ಲವೂ ಕೂಡ ಗ್ರಾವಿಟಿ ಕಡೆಗೆ ಪುಲ್ ಆಗತ್ತೆ. ನೀವು ರಿಂಕಲ್ಸ್ ನ ಕಮ್ಮಿ ಮಾಡ್ಕೋಬೇಕು, ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗಬೇಕು, ದೇಹ ಸ್ಯಾಗ್ ಆಗಬಾರ್ದು ಅಂದ್ರೆ ಹೆಡ್ ಸ್ಟ್ಯಾಂಡ್ ನ ಪ್ರತಿನಿತ್ಯ ಮಾಡಿ. ಇಟ್ ಈಸ್ ಕಿಂಗ್ ಆಫ್ ಆಲ್ ಆಸನಾಸ್. ಬಹಳಷ್ಟು ಜನ ಅನ್ಕೋತಾರೆ ಇದು ತುಂಬಾ ಕಷ್ಟ ಅಂತ ಹೇಳಿ. ಏನಿಲ್ಲ, ಎವ್ರಿಬಡಿ ಕ್ಯಾನ್ ಪ್ರಾಕ್ಟೀಸ್. ಈವನ್ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಇದನ್ನ ಮಾಡಬಹುದು, ಆದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ. ಮೊದಲಿಗೆ ಇದರ ತಯಾರಿ ಮಾಡೋಕ್ಕಿಂತ ಮುಂಚೆ ಡಾಲ್ಫಿನ್ ಪುಷಪ್ಸ್ ಅಂತ ಹೇಳಿ, ಟು ಗಿವ್ ಸ್ಟ್ರೆಂತ್ ಟು ಯುವರ್ ಭುಜದ ಸ್ನಾಯುಗಳಿಗೆ. ಕಮ್ ಅಂಡ್ ಸಿಟ್ ಇನ್ ವಜ್ರಾಸನ, ಸ್ಲೈಟ್ ಸ್ಲೋಲಿ. ಡಾಲ್ಫಿನ್ ಪುಷಪ್ ಅಲ್ಲಿ, ಯಾಕಂದ್ರೆ ಹೆಡ್ ಸ್ಟ್ಯಾಂಡ್ ಅಲ್ಲಿ ನಾವು ಮೇನ್ಲಿ ಭುಜದ ಸ್ನಾಯುಗಳನ್ನ ಯೂಸ್ ಮಾಡೋದ್ರಿಂದ ಇದನ್ನ ಸ್ಟ್ರೆಂತ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಮೊದಲು 2 ಕೈಗಳನ್ನ ಮಡಚಿ ಎಲ್ಬೋ ಹತ್ರ, ಮಂಡಿಯಿಂದ few inches ದೂರ ಇಡಿ. ಹಿಮ್ಮಡಿಯನ್ನ ನೆಲಕ್ಕೆ ಊರ್ತಾ ಉಸಿರು ತೆಗೆದುಕೊಳ್ತಾ ಮುಂದಕ್ಕೆ ಸ್ಟ್ರೆಚ್ ಮಾಡಿ ತಲೆಯನ್ನ. ಇನ್ಹೇಲ್, ಮುಂದಕ್ಕೆ ತಲೆ, ಉಸಿರು ಬಿಡ್ತಾ ತಲೆ ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಮುಂದೆ, ಉಸಿರು ಬಿಡ್ತಾ ಹಿಂದೆ. ಒನ್ಸ್ ಅಗೇನ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್ ಇನ್ ವಜ್ರಾಸನ ಅಂಡ್ ಶಶಾಂಕಾಸನ. ಶಿರ್ಸಾಸನ ಮಾಡುವುದಕ್ಕೆ ಮೊದಲು ಈ ಒಂದು ಡಾಲ್ಫಿನ್ ಎಕ್ಸರ್ಸೈಸ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಭುಜಗಳ ಸ್ನಾಯುಗಳು ರಿಲ್ಯಾಕ್ಸ್ ಆಗತ್ತೆ. ಇಲ್ಲಿಂದ ನೀವು ಶಿರ್ಸಾಸನವನ್ನು ಮಾಡಬಹುದು. ಈಗ ಈ ಶಿರ್ಸಾಸನ ಮತ್ತೆ ಶಿರ್ಸಾಸನದಲ್ಲಿ ಏನೇನು ವೇರಿಯೇಷನ್ಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಮಾಡತಕ್ಕಂತಹ ವಿಧಾನ ಸೇಮ್ ದಿವಾ ಮಾಡಿದ ರೀತಿನಲ್ಲಿನೇ ವಜ್ರಾಸನದಲ್ಲಿ ಕುಳಿತುಕೊಂಡು
ಎರಡು ಎಲ್ಬೋಸ್ನ ಮೆಜರ್ ಮಾಡಿ ಮಂಡಿಯ ಆದಷ್ಟು ಹತ್ತಿರ ಇಟ್ಕೊಂಡು ಫಿಂಗರ್ಸ್ನ ಇಂಟರ್ಲಾಕ್ ಮಾಡಿ ನೆಲದ ಮೇಲಿಟ್ಟು ಆ ಒಂದು ಜಾಗದಲ್ಲಿ ತಲೆಯನ್ನ ನೆಲಕ್ಕೆ ಊರಿ ಕಾಲನ್ನ ಮೇಲಕ್ಕೆ ತರ್ತಕ್ಕಂಥ ವಿಧಾನ. ಲೆಟ್ಸ್ ಡೂ ಇಟ್. Be comfortable with your clothing while doing it. ಸೊ ಇವಾಗ ಶೀರ್ಷಾಸನವನ್ನ ಮಾಡಿ ನೋಡೋಣ. ಮ್ಯಾಟ್ನ ಕಂಫರ್ಟಬಲ್ ಮ್ಯಾಟ್ ಮೇಲೆ ಇರಲಿ, ತಲೆಗೆ ಪ್ರೆಷರ್ ಬೀಳ್ದಲ್ಲೇ ಇರೋ ತರ ನಿಮ್ಮ ನೆಲ ಸಮನಾಗಿರ್ಲಿ. ಪ್ರಾರಂಭದಲ್ಲಿ ನಿಮಗೆ ಬೇಕಾದ್ರೆ ಒಂದು ಸ್ಮಾಲ್ ಸಾಫ್ಟ್ ಬಟ್ಟೆಯನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಕೈಗಳನ್ನ ಎಲ್ಬೋ ಮೆಜರ್ಡ್ ಲೆಂತ್. ಇಲ್ಲಿ ಡಾಲ್ಫಿನ್ ಪುಷಪ್ ಅಲ್ಲಿ ನಾವು ಸ್ವಲ್ಪ ಮುಂದೆ ಇಟ್ಟಿದ್ವಿ. ಈಗ ಕೈಗಳನ್ನ ಮಂಡಿ ಹತ್ತಿರ ಇಡ್ತಾ ಇದ್ದಾವೆ. ಕೈಗಳನ್ನ ಓಪನ್ ಮಾಡಿ ಎಲ್ಬೋಸ್ ಇಂಟರ್ಲಾಕ್ ಮಾಡಿದ್ದೇವೆ. ಇಲ್ಲಿ ಫಿಂಗರ್ಸ್ನ ಟೋಸ್ನ ನೆಲಕ್ಕೆ ಊರ್ತಾ ತಲೆಯನ್ನ ನೆಲದ ಮೇಲೆ ಊರಿ ಎಲ್ಬೋಸ್ ಮೇಲೆ ಪ್ರೆಷರ್ ಬೀಳಬೇಕು. ತಲೆಯ ಮೇಲೆಲ್ಲ ಶೋಲ್ಡರ್ಸ್ ಕಿವಿಯಿಂದ ದೂರ ತಳ್ಳಬೇಕು. ಆಗ ನಿಮಗೆ ಗ್ರಿಪ್ ಸಿಗುತ್ತೆ. ದೆನ್ ಹಿಪ್ಸ್ ಮೇಲ್ ಮಾಡಿ walk towards your elbow and slowly rise. ಗಮನಿಸಿ, ನನ್ನ ಬೆರಳುಗಳು ರಿಲ್ಯಾಕ್ಸ್ ಆಗಿದೆ. ಭಾರ ಎಲ್ಬೋಸ್ ಮೇಲಿದೆ, ಶೋಲ್ಡರ್ಸ್ ಓಪನ್ ಆಗಿದೆ. ದೃಷ್ಟಿ ನೇರ, ದೂರ. ಉಸಿರಾಟ ಸಹಜ. ಶಶಾಂಕಾಸನ. ದೇಹದಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಗಮನವಿರಲಿ. ತಲೆಯನ್ನ ತಕ್ಷಣವೇ ಮೇಲೆತ್ತಬೇಡಿ, ಫೇಂಟ್ ಆಗ್ಬೋದು. ಸ್ಲೋಲಿ ರೈಸ್ ಯುವರ್ ಹೆಡ್, ಕಮ್ ಟು ದ ವಜ್ರಾಸನ. ಈ ಒಂದು ಶಿರಸಾಸನದಲ್ಲಿ ಗಮನವಿಡಬೇಕಾದಂತಹದ್ದಂದ್ರೆ, ಎಲ್ಲರೂ ಕೂಡ ಮಾಡಬಹುದು. ಇಲ್ಲಿ ನಿಮಗೆ ಏನು ಫ್ಲೆಕ್ಸಿಬಿಲಿಟಿ ಬೇಕು ಅನ್ನೋ ಒಂದು
ಪ್ರೀಡಿಟರ್ಮಿನ್ ನೋಷನ್ ಏನಿಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಕಲಿಯೋದಕ್ಕೂ ಕೂಡ ತುಂಬಾ ಸಿಂಪಲ್. ಕೇವಲ ಗುರುವಿನ ಒಂದು ಗೈಡೆನ್ಸ್ ಅಲ್ಲಿ ಇದನ್ನ ಕಲೀರಿ. ಪ್ರೆಗ್ನೆಂಟ್ ಲೇಡೀಸ್ ಕೂಡ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು, ಓಲ್ಡ್ ಪೀಪಲ್ ಕೂಡ ಮಾಡ್ಬೋದು. ಆದರೆ ಹೈಪರ್ ಟೆನ್ಷನ್ ಅಥವಾ ಲೋ ಪ್ರೆಷರ್, ಗ್ಲಾಕೋಮಾ, ಸ್ವಲ್ಪ ಎಪಿಲೆಪ್ಸಿ ಆ ತರ ಒಂದು ಕಂಡೀಷನ್ ಇರೋರು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವೈದ್ಯರ ಸಲಹೆ ಮೇರೆಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮತ್ತೆ ಮುಟ್ಟಿನ ಒಂದು ಸಮಯದಲ್ಲೂ ಕೂಡ ಇದನ್ನ ನೀವು ಅವಾಯ್ಡ್ ಮಾಡಿ. ಅದರ್ವೈಸ್ ಇಟ್ ಈಸ್ ಎವ್ರಿ ಡೇ, ದಿನನಿತ್ಯ ಕೂಡ ನೀವು ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ತುಂಬಾ ಉತ್ತಮ ಆಸನ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂದಲಿನ ಆರೋಗ್ಯಕ್ಕಾಗಿ ಯಾವ ಆಸನಗಳನ್ನ ಮಾಡಬಹುದು ಅಂತ ಹೇಳಿ ನೋಡಿದ್ವಿ. ಮೊದಲಿಗೆ ಅರ್ಧಮುಖ ಶ್ವಾನಾಸನ, ಉಷ್ಟ್ರಾಸನ, ಚಕ್ರಾಸನ, ಸರ್ವ ಅಂಗ ಆಸನ ಮತ್ತು ಕಿಂಗ್ ಆಫ್ ಆಲ್ ಆಸನಾಸ್ ಶಿರಸಾಸನ. ಎಲ್ಲ ಆಸನಗಳಿಂದ ತಲೆಯನ್ನ ಭೂಮಿಯ ಮುಖವಾಗಿ ಮಾಡಿ ರಕ್ತ ಸಂಚಾರವನ್ನ ನಾವು ಇನ್ಕ್ರೀಸ್ ಮಾಡೋದ್ರ ಮೂಲಕ ಕೂದಲಿನ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು. ಧನ್ಯವಾದ. ಸುಂದರ ಕೇಶರಾಶಿ, ಕಾಂತಿಯುತ ಚರ್ಮಕ್ಕಾಗಿ ಯೋಗ. ದೇಹದ ತೂಕ ಇಳಿಸಲು, ಚಿರಯೌವನ ಕಾಪಾಡಿಕೊಳ್ಳಲು ಇದುವೇ ಸುಯೋಗ. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ. ಇದೇ ಜನವರಿ 28ರಿಂದ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.